ಮತ್ತು ಅನೇಕ ವಿಚಾರಗಳನ್ನು ನಮ್ಮ ರೂಪಾ ಶಶಿಧರ್ ಹೇಳಿದ್ದಾರೆ. ಈ ಒಂದು ಏನು ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಏನಿದೆ ಇಲ್ಲಿ ಅದಕ್ಕೆ ಸ್ಟಾಫಿನ ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ. ಸರ್ ಜನರಲ್ ಸರ್ಜನ್ ಇಲ್ಲ ಸರ್ ಇಲ್ಲಿ 1.5 ವರ್ಷ 2 ವರ್ಷ ಆಯ್ತು ಸರ್. ಸಣ್ಣ ಆಪರೇಷನ್ ಅಂದ್ರೂ ಕೋಲಾರ ಹೋಗ್ಬೇಕು ಸರ್. ಓಕೆ ಓಕೆ 3 ವರ್ಷ ಆಗಿದೆ, 5 ವರ್ಷ ಆಗಿದೆ. ಫಿಸಿಷಿಯನ್ ಡಾಕ್ಟರ್ ಕೂಡ ಇಲ್ಲ ಸರ್. ಡಯಾಲಿಸಿಸ್ ಸೆಂಟರ್ ಇದೆಯಾ ಸರ್? ಫಿಸಿಷಿಯನ್ ಡಾಕ್ಟರ್ ಸರ್. ಜನರಲ್ ಸರ್ಜನ್ ರಿಟೈರ್ಡ್ ಆಗಿ 1.5 ವರ್ಷ ಆಗಿದೆ. ಇದುವರೆಗೂ ಜನರಲ್ ಸರ್ಜನ್ ಯಾರೂ ಬಂದಿಲ್ಲ. ಸಣ್ಣ ಆಪರೇಷನ್ ಆಬ್ಸೆಸ್ ಅಂದ್ರೂ ಏನಿದೆ ಕೋಲಾರಿಗೆ ಹೋಗಬೇಕು ಆ ಪರಿಸ್ಥಿತಿ ಆಗಿದೆ. ಈಗ ನಾವು ಎಲ್ಲೆಲ್ಲಿ ಖಾಲಿ ಇರುವಂಥ ಸ್ಪೆಷಲಿಸ್ಟ್ ಪೋಸ್ಟ್ ಇದೆ ಅದನ್ನು ನಮ್ಮ ಸರ್ಕಾರ ಬಂದು ಫಸ್ಟ್ ಟೈಮ್ ಈಗ ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ತಾಲೂಕು ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಕಾಂಟ್ರಾಕ್ಟ್ ಮೇಲೆ ಸ್ಪೆಷಲಿಸ್ಟ್ನ ನೀವು ತೊಗೊಳೋದಕ್ಕೆ ಹೇಳಿದ್ದೀವಿ. ಎಲ್ಲೆಲ್ಲಿ ಈ ಥರ ವೇಕೆನ್ಸೀಸ್ ಇದೆ ಅಂತ. ಅದಕ್ಕೆ ಈಗ ನಾಳೆ ಕರೆದಿದ್ದಾರೆ. ನಾಳೆ ವಾಕಿನ್ ಇಂಟರ್ವ್ಯೂಗಳಿದೆ. ಅದರಲ್ಲಿ ಯಾರು ಬರ್ತಾರೆ ಅವರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ನಾವು ಒಂದು ಸರ್ಜನ್ಸ್ನ ಬೇರೆ ಸ್ಪೆಷಲಿಸ್ಟ್ ಅದನ್ನು ಕೂಡ ಹಾಕೊಡ್ತೀವಿ. ಮೆಡಿಕಲ್ ಸ್ಟಾಫ್ ಭಾಳ ಕಡಿಮೆ ಇದ್ದಾರೆ ಸರ್. ಅದು ಸ್ಟಾಫ್ ಶಾರ್ಟೇಜ್ ಇಡೀ ರಾಜ್ಯದಲ್ಲಿದೆ. ಅಲ್ಲ, ತಾವು ಕಾಂಟ್ರಾಕ್ಟ್ ಬೇಸಲ್ಲಿ ಏನಾದರೂ ಮಾಡ್ಬೋದಲ್ಲ ಸರ್? ಡಾಕ್ಟರ್ಸ್ಗೆ ತಗೊಳ್ಳೋದಕ್ಕೆ ಸರಿ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಈಗ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ತಗೊಳ್ಳೋದಕ್ಕೆ ನಾವು ಹೇಳಿದ್ವಿ. ಡಾಕ್ಟರ್ಸ್ ಕೂಡ MBBS ರೂರಲ್ ಪೋಸ್ಟಿಂದ ಕಂಪಲ್ಸರಿ ಪೋಸ್ಟಿಂಗ್ ಅವರು ಕೂಡ ಬರ್ತಾ ಇದ್ದಾರೆ. PG ಮಾಡಿರೋರು ಸ್ಪೆಷಲಿಸ್ಟು ಕೂಡ ಅವ್ರನ್ನೂ ಕೂಡ 1 ವರ್ಷ ಕಡ್ಡಾಯ ಸೇರಿ ಮುಂದಿನ ಅವರು ಬರ್ತಾರೆ. ಆಮೇಲೆ ಬೇರೆ ಇರುವಂಥ ಸ್ಟಾಫ್ ಏನಿದೆ ಅದು ಶಾರ್ಟೇಜ್ ಭಾಳಷ್ಟು ಇದೆ. ಅದನ್ನು ರಿಕ್ರೂಟ್ ಮಾಡೋದಕ್ಕೆ ನಾವು ಈಗ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತೇವೆ. ಸುಮಾರು 200 ಜನರ ನರ್ಸ್ಗಳನ್ನು ಇದೆ. ಟೋಟಲ್ 7 ಜನ ಇದ್ದಾರೆ. 7 ಜನ ಖಾಲಿ ಇದೆ. ಸಾಕಾಗೋದಿಲ್ಲ. 7 ಡಾಕ್ಟರ್, ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ. ICU ಡಾಕ್ಟರ್ ಸುಮಾರು ಪುರುಷ ಇಲ್ಲ ಲತಾ ದೂರ ಹೋಗಕ್ಕ ಮೇಡಮ್ ಗೈ ಉಳಿವೇಳೆ ಕಲ್ಮ್ರ 2 ಮಿನಿಟ್ಸ್ ಪಕ್ಕದಲ್ಲಿ ಒಂದು ಮೆಂಬರ್ಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಹೇಳೋದಕ್ಕೆ ಈಸ್ ಅಗ್ರಿ. ನೆಕ್ಸ್ಟ್ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಾಸಿಟಿವ್ ಅದನ್ನು ಮಾಡ್ತಾರೆ. ಕ್ಯಾಶುಯಾಲಿಟಿ ಬ್ಲಾಕ್ಗೆ, ಎಮರ್ಜೆನ್ಸಿಗೆ, ICU ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ಸ್ಟಾಫು ಮತ್ತು ಡಾಕ್ಟರ್ಸು, ಮೆಡಿಕಲ್ ಆಫೀಸರ್ಸು ಅವಶ್ಯಕತೆ ಇದೆ ಅಂತ ನಾನು ಕಾರಣ ಕುತ್ಕೊಂಡು ಬರೋದ ಮತ್ತು ಹಿಂದೆನೂ ಕೂಡ ನಾನು ಅವರಿಗೆ ಹೇಳ್ತಾ ಬಂದಿರೋದ್ರಿಂದ ಈಸ್ ಅವೇರ್ ಆಫ್ ದಟ್. ಕೌನ್ಸಿಲಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಫಿಸಿಷಿಯನ್ಗೆ, ಮತ್ತು ಇಲ್ಲಿ ಯಾರ್ಯಾರು ಇದಕ್ಕೆ ಕೌನ್ಸಿಲಿಂಗ್ ನಾಳೆ ಇದೆ ಡಾಕ್ಟರ್ಸ್ಗೆ ಅಂತ. ಅದು ನಾಳೆ ಕೌನ್ಸಿಲಿಂಗಲ್ಲಿ ಯಾರು ಇಲ್ಲಿಗೆ ಫಿಸಿಷಿಯನ್ ಬೇಕಾಗ್ತಾರೆ, ಅದೇ ನಮಗೆ ಯಾರ್ಯಾರು ರಿಕ್ವೈರ್ಮೆಂಟ್ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಮತ್ತು ಎಸ್ಪೆಷಲಿ ನಮ್ಮ ತಾಲೂಕಲ್ಲಿ. ಅದಕ್ಕೆ DHO ಆಗಲೇ ಹೇಳ್ತಾ ಇದ್ರು ಕೌನ್ಸಿಲಿಂಗಲ್ಲಿ ನೀವು ಯಾರ್ಯಾರು ರಿಕ್ವೈರ್ಮೆಂಟ್ ಇದ್ದಾರೆ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳಿ, ಮೆಡಿಕಲ್ ಆಫೀಸರ್ಸ್ಗೂ ತಗೊಳ್ಳಿ ಅಂತ ಹೇಳಿದ್ದಾರೆ. ICU ಮೇಂಟೈನ್ ಆಗಲಿಲ್ಲ, ಮೆಡಿಕಲ್ ಆಫೀಸರ್ಸ್ ಬೇಕು, ಸರ್ಜನ್ ಇಲ್ಲ, ಫಿಸಿಷಿಯನ್ ಇಲ್ಲ, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ರು, ಹೇಳಿದ್ರು DHO.